ಅಂದ್ರೆ ಹಿಂದೆ ರಾಕೇಶ್ ಅವರು ಬದುಕಿದ್ರು. ರಾಕೇಶ್ ಅವರು ಬದುಕಿರೋವರೆಗೂ ಕೂಡ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರು 2 ಸರಿ ಉಪಮುಖ್ಯಮಂತ್ರಿ ಆಗಿದ್ರು. ಒಂದು ಸಾರಿ 2013ರಿಂದ 2018ರವರೆಗೂ ಅವರು ಮುಖ್ಯಮಂತ್ರಿ ಆಗಿದ್ರು. ಒಂದು ಸಾರಿನೂ ಕೂಡ ರಾಕೇಶ್ ಸಿದ್ದರಾಮಯ್ಯ ಅವರಿಂದಾಗಿ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರು ಮುಜುಗರಕ್ಕೆ ಒಳಗಾಗುವಂತ ಒಂದು ಸಂದರ್ಭನೂ ಕೂಡ ಬರಲೇ ಇಲ್ಲ. ಆದ್ರೆ ರಾಕೇಶ್ ಸಿದ್ದರಾಮಯ್ಯ ಇವತ್ತು ಇಲ್ಲ, ಅವ್ರು ತೀರ್ಕೊಂಡಿದ್ದಾರೆ. ನಿಜವಾಗ್ಲೂ ಆ ವ್ಯಕ್ತಿ ತೀರ್ಕೊಂಡಿರಬಾರ್ದಿತ್ತು. ಅವ್ರ ಅಪ್ಪಂಗೆ ಈ ರೀತಿ ಒಂದು ತಲೆ ತಗ್ಸುವಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತೇಳಿ ಸಾರ್ವಜನಿಕರಿಗೂ ಕೂಡ ಅನ್ಸಕ್ ಶುರುವಾಗಿದೆ. ಯಾಕಂದ್ರೆ ಅವ್ರು ಇಷ್ಟು ಅವರ ಅಧಿಕಾರಾವಧಿಯಲ್ಲಿ ರಾಕೇಶ್ ರಾಜಕಾರಣನೂ ನೋಡ್ಕೊಳ್ತಾ ಇದ್ರು, ಆದ್ರೆ ಅವ್ರ ಅಪ್ಪನಿಗೆ ಕೆಟ್ಟ ಹೆಸರು ತರುವಂತ, ಅವ್ರ ಅಪ್ಪನಿಗೆ ಒಂದೇ ಒಂದು ಕಪ್ಪು ಚುಕ್ಕೆ ಬರುವಂತೆ ಯಾವತ್ತೂ ನಡ್ಕೊಂಡಿರ್ಲಿಲ್ಲ. ಯಾವುದೇ ಅವರು ಒಂದು ಹಗರಣಗಳಲ್ಲಿ ಸಿಕ್ಕಿ ಹಾಕುವಂತ ಒಂದು ಪರಿಸ್ಥಿತಿನ ತಂದೊಡ್ಡಿರ್ಲಿಲ್ಲ. ಆದ್ರೆ ಒಂದು ಮೆಡಿಕಲ್ ಡಿಗ್ರಿ MBBS ಓದಿರುವಂತಹ ಯತೀಂದ್ರ ಅವರು ರಾಕೇಶ್ ಅವರ ತೀರ್ಕೊಂಡಾದ ನಂತರ ಅವರ ಅಪ್ಪನ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ಳಿ ಪ್ರಾರಂಭ ಆದ ನಂತರ ಸಿದ್ದರಾಮಯ್ಯನವರು ಹೆಜ್ಜೆ ಹೆಜ್ಜೆಗೂ ಕೂಡ ತಲೆ ತಗ್ಗಿಸುವಂತ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಈ ಹಿಂದೆ ಮೊದಲನೇ ಸರಿ ಅವರು ಮುಖ್ಯಮಂತ್ರಿ ಆದಾಗ ಆಗ ರಾಕೇಶ್ ಕೂಡ ಬದುಕಿದ್ರು. ರಾಕೇಶ್ ಇಂದ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರಿಗೆ ಮುಜುಗರ ಆಗ್ಲಿಲ್ಲ. ಆದ್ರೆ ಯತೀಂದ್ರ ಆಗ್ಲೂ ಕೂಡ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮ್ಯಾಟ್ರಿಕ್ಸ್ ಅಂತ ಲ್ಯಾಬ್ ಗಳು ಮಾಡಕ್ ಹೋದ್ರು. ಆ ಲ್ಯಾಬ್ಗೂ ಅದಕ್ಕೋಸ್ಕರ ಅವರ ಕಂಪನಿಗೋಸ್ಕರವಾಗಿ BDAದು 100 ಕೋಟಿ ರೂಪಾಯಿದು ಸೈಟ್ ತಗೊಂಡು ಅವಾಗ್ಲೂ ಕೂಡ ಅವ್ರ ಅಪ್ಪಂಗೆ ಕೆಟ್ಟ ಹೆಸರು ತಗೊಂಡ್ ಬಂದಿದ್ದು ಇದೇ ಯತೀಂದ್ರ. ಇವತ್ತು ರಾಕೇಶ್ ಅಂತೂ ಇಲ್ಲ, ಯತೀಂದ್ರ ಅಂತೂ ಎಲ್ಲಾ ಟ್ರಾನ್ಸ್ಫರ್ ಗಳಿಗೂ ಕೂಡ ಕೈ ಹಾಕ್ತಾ ಇದ್ದಾರೆ. ಇವತ್ತು ಹೆಂಗಾಗಿದೆ ಅಂತಂದ್ರೆ ಈ GST ನಲ್ಲಿ SGST ಅಂತ ಒಂದಿದೆ, ಅದು ಸ್ಟೇಟ್ ಗೂಡ್ಸ್ ಅಂಡ್ ಸೇಲ್ಸ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಅದಿವತ್ತು SGST ಹೆಂಗಾಗಿದೆ ಅಂತಂದ್ರೆ ಸಿದ್ದರಾಮಯ್ಯ ಗೂಡ್ಸ್ ಅಂಡ್ ಸೇಲ್ಸ್ ಟ್ಯಾಕ್ಸ್ ಆಗಿದೆ ರಾಜ್ಯ ಮಟ್ಟದಲ್ಲಿ. ಇನ್ನು ಟ್ರಾನ್ಸ್ಫರ್ ವಿಚಾರಕ್ಕೆ ಬಂದ್ರೆ YST ಅಂತ ಹೇಳ್ಬಿಟ್ಟು ಯತೀಂದ್ರ ಸೇಲ್ಸ್ ಟ್ಯಾಕ್ಸ್. ಇಡೀ ರಾಜ್ಯದಲ್ಲಿ ವರ್ಗಾವಣೆ ದಂಧೆಯನ್ನ ನಡೆಸ್ತಾ ಇರುವಂತದ್ದು ಯತೀಂದ್ರ. ಅವ್ರ ಅಪ್ಪಂಗೂ ಕೆಟ್ಟ ಹೆಸರು ತಗೊಂಡ್ಬರ್ತಾ ಇದ್ದಾರೆ. ಆದ್ರೆ ಯತೀಂದ್ರ ಯಾರಿಗೋಸ್ಕರ ಮಾಡ್ತಿದ್ರ ಅಂತ ನನಗೂ ಆಶ್ಚರ್ಯ ಆಗ್ತಿದೆ. ಯತೀಂದ್ರ ಅವರು ಯಾರಿಗೋಸ್ಕರ ಮಾಡ್ತಿದ್ರಿ? ಎಲ್ಲ ಕಡೆ ನಿಮ್ಗೆ ಆಸ್ತಿ ಪಾಸ್ತಿ ಎಲ್ಲ ಇದೆ, ಫಾರ್ಮ್ ಹೌಸ್ ಇದೆ, ಹೊಸ ಮನೆನೂ ಕಟ್ಟಿದಿರಿ, ನಿಮ್ಮ ಅಣ್ಣನ ಮಗನಿಗೆ ನಿಮ್ಮ ಅತ್ತಿಗೆನೂ ಕೂಡ ಮಾಡಿಟ್ಟಿದ್ದಾರೆ. ಯಾರಿಗೋಸ್ಕರ ಮಾಡ್ತಿದ್ರಿ ಯತೀಂದ್ರ? ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡುವಂತದ್ದು ಬಿಟ್ಟು ಇಡೀ ಕಾಂಗ್ರೆಸ್ ಶಾಸಕರುಗಳೇ ಇವತ್ತು ಮುನಿಸ್ಕೊಳ್ಳೋ ಲೆವೆಲ್ಗೆ ನೀವು ಟ್ರಾನ್ಸ್ಫರ್ ದಂಧೆಗೆ ಇಳಿದಿದ್ರಿ. ಸಿದ್ದರಾಮಯ್ಯನವರು ಎಲ್ಲರಿಗೂ ಗದರಿಸ್ತಿರಲ್ಲ ಸರ್, ನಿಮ್ ಮಗನ್ ಗದರ್ಸಕ್ಕಾಗಲ್ವಾ ಸರ್? ಎಲ್ಲ ಕೇಂದ್ರ ಸಚಿವಗೆ ಏಕವಚನದಲ್ಲಿ ಉಡಾಫೆಯಿಂದ ಮಾತಾಡ್ತೀರಿ. ನಿಮ್ ಮಗಂಗೆ ಇದೆಲ್ಲ ಮಾಡ್ತಾ ಇರೋದು, ನೀನೊಬ್ಬ ಮೆಡಿಕಲ್ ಡಿಗ್ರಿನ ಪಡ್ಕೊಂಡಿರೋಂತ ವ್ಯಕ್ತಿ, ನಿನ್ನಿಂದಾಗಿ ನನಗೆ ಈ ಸಮಸ್ಯೆ ಆಗ್ತಾ ಇದೆ, ನೀನ್ ಮನೆಯಲ್ಲಿ ತಪ್ಪಿಗೆ ಇರಪ್ಪ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳುವಂತದಿಲ್ವಲ್ಲ ಸರ್? ನಿಮ್ ದಾಡಸಿತನ ಎಲ್ಲೋಟೋಗಿದೆ ಸರ್ ನಿಮ್ದು. ಸರ್ ಮೂಡಾದಲ್ಲಿ ಇವತ್ತು ಅಂತ ಪ್ರಕರಣ ಆಯ್ತು, ಅದು ನಿಮ್ ಮಗನಿಂದ ದುರಾಸೆಗೋಸ್ಕರನೇ ಆಯ್ತು. ಯತೀಂದ್ರ ಇಂದಲೇ ಮುಜುಗರ ಒಳಗೋಗ್ಬೇಕಾಯ್ತು. ಆ ಸೈಟ್ ಅನ್ನ ಸರೆಂಡರ್ ಮಾಡಿರಿ. ಈಗ ನಾವು ಕಾನೂನು ಸಲಹೆಗಾರನ ನಾವು ಕನ್ಸಲ್ಟ್ ಮಾಡ್ತೀವಿ, ಅದನ್ನು ವಾಪಸ್ ತಗೊಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಯತೀಂದ್ರ ಹೇಳ್ತಾರೆ. ಏನ್ ಸರ್ ನಿಮ್ ಮಗನಿಗೆ ಇಷ್ಟೊಂದು ದುರಾಸೆ? ಸಿದ್ದರಾಮಯ್ಯನವ್ರಲ್ಲೇ ನಿಮ್ಮ ಹತ್ರ ಅಂತೂ ಈ ದುರಾಸೆನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಆದ್ರೆ ನಿಮ್ ಮಗಗೆ ಎಂತ ದುರಾಸೆ, ಎಲ್ಲದ್ರಲ್ಲೂ ಬಾಚಿಕೊಳ್ಳುವಂತ ಸ್ವಭಾವ ಇದೆಯಲ್ಲ, ದಯವಿಟ್ಟು ಇದನ್ನ ನೀವು ಕಂಟ್ರೋಲ್ ಮಾಡಬೇಕು. ನಿಮ್ಮ ಸಚಿವರೇ 5 ಟರ್ಮ್ ಗೆದ್ದಿರುವಂತರು ಮಾಜಿ ಸಚಿವರಾಗಿರುವಂತ ತನ್ವೀರ್ ಸೇಠ್ ಅವರೇ ನೊಂದ್ಕೊಂಡಿದ್ದಾರೆ ಅಂತಂದ್ರೆ ನೀವು ಪರಿಸ್ಥಿತಿ ಎಷ್ಟು ಉಲ್ಬಣವಾಗಿದೆ, ಒಳಗಡೆ ಯಾವ ರೀತಿ ಬೇಗುದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಯತೀಂದ್ರ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಒಬ್ಬ ಎಜುಕೇಟೆಡ್ ಪರ್ಸನ್ ಮೈಸೂರಿನಲ್ಲಿ ಅವ್ರ ಅಪ್ಪ ಮುಖ್ಯಮಂತ್ರಿ ಆಗಿದ್ರೆ ಮೈಸೂರು ಅಭಿವೃದ್ಧಿಗೆ ಅವರೊಂದು ಕಾಂಟ್ರಿಬ್ಯೂಟ್ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಒಬ್ಬ ಡಾಕ್ಟರ್ ಆಗಿ KR ಹಾಸ್ಪಿಟಲ್ಗೋಸ್ಕರ ಅಲ್ಲಿಗೂ ಏನು ಮಾಡ್ಲಿಲ್ಲ. ಮೈಸೂರು ಮೆಡಿಕಲ್ ಕಾಲೇಜಿಗೆ ಸೆಂಟಿನರಿ ಸೆಲೆಬ್ರೇಷನ್ ಆಯ್ತು, ಅಲ್ಲೂ ಕೂಡ ಇನ್ವಾಲ್ವ್ ಆಗ್ಲಿಲ್ಲ. ಬರೀ ಎಲ್ಲಾ ಕಡೆನೂ ಟ್ರಾನ್ಸ್ಫರ್ ದಂಧ, ಎಲ್ಲಾ ಕಡೆ ಕಮಿಷನ್ ದಂಧ ಬಿಟ್ರೆ ಏನ್ ಮಾಡ್ತಾ ಇದ್ದೀರಿ?